ಕರೆ ಜೀವಾಗಲೆಂದು ಜೇದಾಟಿಯನ್ನು ಮಾಡುವೆನು. ನೀನು ಹೋಗಿ ಶಾಲೆಯಾಗಿ ಬಾ ಪುತ್ರ ಕೋಮಲದಾಸ. ನಿನ್ನ ಹೆಸರಿಂದ ಅಮ್ಮಯ್ಯ. ಬಾಬು ಬಾಬರಿ ಆದ ಮಾನವರನ್ನ ಧರ್ಮಿಸಿಕೊಂಡ್ರೆ ಎನ್ನರದು ಕೋಪರಬೇಕು ಬಿಡುವಂತದ್ದು ಎಲ್ಲ ದುಡಕರ ತಕ್ಷಿಯಿಂದ ಈ ಮತಾಂತರಗಳನ್ನು ಕಡ್ದೊಳಿಸಿ ವಿಚಾರ ಮಂಡಲದ ಸುದರ್ಶನ ಕರ್ತಪ್ಪಿಗೆ ಎದುರಾಗಿ ನಿಲ್ಲುವಂತ ಯಾರೇ ಮುಂದೆ
ಬೇರೆ ನಡೆಸುವ ಬಹಳ ಮೂರ್ಖರಿಂದ ಮಡಗಿಸಿವೆ ಯಮನಗರಕ್ಕೆ ಸೇರಿಸುವ ಸಾರಥಿ ತಡ ಮಾಡಲಾದ ತೆಕ್ಕೆ ಬರುವ ಜಾಗ್ರತೆ ಓದಿ ಸಂಹಾರ ಮಾಡಿ ಆರುಮುಖದ ಸನ್ಮುಖನ ಯಾರಾಗಲೇ ಈ ಕ್ಷಣ ಹಿಡಿದು ನಮ್ಮ ರಾಜಧಾನಿಗೆ ದೂರದೆ ಬಾಗಿಲಿಗೆ ತೋರಣ ಕಟ್ಟುವಂತನಾಗ ತಮ್ಮ ಇದೇ ನಿನಗೇನು ಬಿಡು ಬಿಡು ನಾಡಂಬರನ್ನು ಕಚ್ಚಿಕೊಂಡ್ರೆ ನಿನ್ನಂತ ಕೊಲ್ಲರಕ್ಕೆ ರಕ್ತದ ಮಾರುವುದರ ಜನೆಗೆ ಕೊಟ್ಟರೆ ರೇ ಬಂಡ ಶ್ರೀರಾಮಂಡ ದಂಡ ಮಗರನ್ನು ಆಡಿಸುವ ನಿಮಗೆ ಆತದ ಶಿವನಿಂದ ಪಟ್ಟ ಹೊಡೆದು ಮಾತ್ರ ನಿಮಗೆ ದೇವ ಉಂಟಾಗಲೆಂದು ಪಟ್ಟ ಹೊಡೆದ ಜನ್ಮ ಅಂದರೆ ಆದ ಕಾರಣ ನಾನು ಜೀವಿಯಲ್ಲ ಒಂದು ಆಯುಧವಾದ ಕಾರಣ ಕೈಯಲ್ಲಿ ನಿಮ್ಮ ಪ್ರಾಣ ಉಳಿದಾಟ ಮಾಡಿರಿ ಜಾಗೃತಿ ಕಿಲೇ ಪರಮ ಪಾಪ ಸರಿ ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮ ನಿನಗೆ ಗೊತ್ತಿಲ್ಲ ನನ್ನ ಪರಾಕ್ರಮ ಆಗ ನಮ್ಮ ಮುಂದೆ ನಿಂತುಕೊಂಡು ಕಂಡ ಕಂಡಂತೆ ಮಾತನಾಡಿದ ನಿನ್ನಂತ ಅಪ್ಪನನ್ನು ಅಪ್ಪನ ಮುಡುವುದೇ ಗೆಲ್ಲವನನ್ನು ಬಿಡುಗಡೆ ಸುದರ್ಶನ ಎನ್ನ ಪಾಠಕ್ಕೆ ಚೆನ್ನಾಗಿ ನಡೆಯುವುದಕ್ಕೆ ಇಚ್ಛೆ ನಿಮ್ಮ ರಕ್ತದ ಕೊಂಡ ಎನ್ನ ಮುಂದೆ ತಳಗದಲ್ಲಿ ಪರಾಕ್ರಮ ಎಂದಕ್ಕೆ ಮೇರೆ ಅನೇಕ ಮಂದಿ ತನ್ನ ಗ್ರಂಥಗಳನ್ನು ಬರೆದಿದ್ದ
ನನ್ನ ಮುಂದೆ ನಿನ್ನ ಜಮ್ಮ ಕಚ್ಚಿಕೊಳ್ಳುವ ತಾವು ತಪ್ಪರಿಗೆ ತಾವು ತಾನಿಗೆ ತಿಳಿದೆಂಬಂತೆ ನನ್ನ ಇಟ್ಟವದಲ್ಲಿ ಕರ್ನಾಟಕ ಹೋಗಲು ಅದಮ್ಮ ಬುದ್ಧಿಗೇಡೆ ನಿನ್ನ ತಡ ವಾಚ್ಯಕ್ಕೆ ಎದುರಾಗ ದೊರಕೆ ಎನ್ನ ತೆರೆಗಳ ಬರುವ ನಿನ್ನ ತೆರೆಕೆ ಕಡಿದ ಶ್ರೀಮನ್ ಮಾಡಿಸಿದ ಪಾದಕ್ಕೆ ಅದೇ ಪ್ರಕಾರವಾಗಿ ಎಲೆ ಮೂರ್ತ ಮಾಡಣ್ಣ ತರ್ಕ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಗೊಂಡ ಆರಿಸುವ ನಿನ್ನ ಒಳ್ಳೆಯ ಕಡೆಯಲ್ಲ ಅಯ್ಯೋ ಅನುಜನಾದ ಪ್ರಸುತನ ನಿನ್ನ ಆಕಳದ ನಿನ್ನ ಮರೆತು ರಣರಂಗದಲ್ಲಿ ಬಿದ್ದು ಮೈಲೆತ್ತೆಯ ಅಯ್ಯೋ ತಮ್ಮ ನಿನ್ನಂತ ವೀರ ಸೋದರ ಮರೆತು ನಾನೆಂದು ಜೀವಿಸಿದೆ ಅಯ್ಯೋ ತಮ್ಮ ಈ ಬ್ರಹ್ಮಾಂಡವಲ್ಲ ಪಡಲೆಂದು ಒಡೆಬೆಳೆಯಲಿ ಇಲ್ಲವೇ ನಿನ್ನ ಸಮ್ಮಾನ ಮಾಡಿ ಆ ವಿಶ್ವಾಸ ಸುದರ್ಶನೆಂಬ ವಿಷ್ಣು ಆಯುಧವನ್ನು ಒಂದು ದೊಡ್ಡದಾದ ಗುಡ್ಡದ ಬಂಡಿಗೆ ಗಟ್ಟಿಯಾಗಿ ಎನ್ನ ಶಕ್ತಿಯಿಂದ ಕೊರಿದು ಕುಡಿ ಕುಡಿ ಮಾಡಲೇ ಅಯ್ಯೋ ತಮ್ಮ ಎನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿ ಹೆಚ್ಚಿ ಸುಡಲಿ ಏನು ಮಾಡಲಿ ಈಗ ಉಳಿದ ಹೋದ ದುಃಖ ಪಡುವ ಸಮಯವಲ್ಲ ಕದನ ಕಲಿಯನ್ನು ಜನಿಸಿದ ಎನ್ನ ತೀರ ಸೋದರ ಮೊಡದು ಕೇಳಿದಲೆ ಮದಮೂರ್ಖನಾದ ಸುದರ್ಶನನೇ ಶ್ರೀ ಹರಿರಾಯವಾದ ಬಿರುವಿಗೆ ಕುಂದು ತರುವೆ ರೇ ಪಾಮರ ಘಾತಕನಾದ ಸುದರ್ಶನ ನಿನ್ನ ಮಣ್ಣು ಮುಕ್ಕಿಸದೆ ಬಿಡಲಾರ ಶಕ್ತಿದನ ಯಾವಾದರೆ ಎನ್ನ ಆತ್ಮಕ್ಕಾಗದ ಸಮಾಧಾನ ಯುದ್ಧಕ್ಕೆ ಸನ್ನದ್ಧನಾಗಲೇ ಕುಲ್ಲ ಅದೇ ಯುದ್ಧಕ್ಕೆ ನಿಲ್ಲಲೇ ಬಂಡ ಈ ಕುಲ್ಲ ತನ್ನವ ಎನ್ನೆಲ್ಲಿ ಸಾಗಲೇ ಗರ್ವ ಎನ್ನ ಮಾತ ಎನ್ನ ಮಾತು ಮೇಲೆ ನೀ ದೊರಕನವಲ್ಲರೇ ಖಂಡಿತ ನಿನ್ನ ಜೀವ ಯಾರು ಸ್ವಲ್ಪ ತಾವೇ ಮುರ್ಕ ಎಲೈ ತಚ್ಚಿಸಿದನ ಎನ್ನ ಮಾತು ಮೇಲೆ ನೀ ದೊರಕನವಲ್ಲರೇ ಖಂಡಿತ ನಿನ್ನ ಜೀವ ಇದೇ ಸುದರ್ಶನ ಮಾಡವರೇ ನಿನಗೆ ಜೀವದಿಂದ ಮಾಡಬಾರದಂತೆ ಆ ಪರಮೇಶ್ವರನವರ ಪತ್ರವನ ನಿಜ ಆದ್ದರಿಂದ ಜೀವರೇಖೆ ಮಿತ್ತೂರು ಕರೆದಿರಾರಾಶ್ವ ಮತ್ತೆ ನಿಮ್ಮಂತ ಕೊಳ್ಳತನದಲ್ಲಿ ತಂಡಾಡುವ ಬಂದ ಏನ ಪರಾಕ್ರಮ ನೋಡಿದೀಯಾ ನಿನ್ನ ತಮ್ಮನ ಬೇಕೆ ನಿಲ್ಲಿಸರ ದುಡಕ್ಕೆ ತಮ್ಮನ ಕೇಳಿದೆಯಾ ಕೊಲ್ಲದಂದರೆ ಯುದ್ಧಕ್ಕೆ ನಿಲ್ಲಬೇಕಮ್ಮ ವೀಕ್ಷಣೆ ಮಾಡುವ ನಿನ್ನೆ ನಿಡಮ ಬಲಿದೆ ಕುಳ್ಳತನ ಬೇಡಿ ವಿಷ್ಣುನಾದ ಸುದರ್ಶನ ನಿನ್ನಂತ ಬಲಾತ್ಮನಿಗೆ ಶಕ್ತಿಸ ನಮ್ಮ ಸೂರ ಇಂಥ ಕಡು ತೀರ ನಡೆಯಲು ಸಮಾನ ಎನ್ನ ತಮ್ಮ ಸಾವಿರ ಮೇಲೆ ಬಂದು ಎನ್ನ ತಮ್ಮನ ಮಧ್ಯದ ಗರ್ವ ಬಿಡುಬಿಡು ಈ ಕ್ಷಣ ಎನ್ನೊಡನೆ ಯುದ್ಧ ಮಾಡು ಸುದರ್ಶನ ಈ ಕ್ಷಣ ಕೆಲಸದಿಂದ ವ್ಯವಸ್ಥೆ ರಾತ್ರಿ ವೆಚ್ಚರ ಬಿಡುಗಡೆ ನಿರಂಕಾರ ನಿನ್ನ ತಮ್ಮನಾದ ತಮ್ಮರ ತೀರ್ಮಾನ ಮಾಡಿ ತಮ್ಮರ ಇಲ್ಲವಾದ ಜೀವನ ಮೇಲೆ ಹಾಕಿದರೆ ಮರ್ಮತ ನಡೆದವರು
ಮೈಕ್ ಭಾರತಕ್ಕೆ ಗುಣಪಡಿಸನಾದೆಯನ್ನು ಪಡೆದು ದೇವಾದಿ ದೇವನಿಂದಾಗದ ಕಾರ್ಯ ನಾನು ಮಾಡಿದನಲ್ಲ, ನಾನೆಲ್ಲ ವಿಷ್ಣು ಯಾರನ್ನ ಜಯಿಸಿಲ್ಲ, ಮುಂದಾದ್ರೂ ಜಯಿಸುವ ಸಾಧ್ಯವಿಲ್ಲ. ಆದ್ದರಿಂದ ನನ್ನೆಲ್ಲ ವಿಷ್ಣು ಲೋಕಮಂದನಾಗಿರನು. ಅಂದ ಬಳಿಕ ವಿಷ್ಣುನಿಗಿಂತ ನಾನು ಕೇವಲ ಕಾರ್ಯಮ್ಮ ದಂಡನಾಯನ ದೇವರೇ ನಡೆಸು. ವೈಕುಂಠಕ್ಕೆ ವಿಷ್ಣು ಲಕ್ಷ್ಮಣನಿಗೆ ಮತ್ತು ಹೊರತಂದು ಬಿಡಂತನಾದ ಕಾರಕ್ಕೆ ವಾಸು ದೇವರನ್ನು ಜಾಗ್ರತೆ ಇನ್ನ ನಮ್ಮ ವೈಕುಂಠಕ್ಕೆ ಯಾವ ತೊಂದರೆ ಇಲ್ಲ. ನಿನ್ನಿಂದ ಸುಖದಿಂದ ಲಕ್ಷ್ಮೀ ಸುಖದಿಂದ ಕಾಲಂತ ಇತ್ತ ಜಗತ್ಪಾಲನ ಮಾಡಿ ಕಾಪಾಡಿದೇವ ಬಲ ಬಲ ಸುದರ್ಶನ ಮೆಚ್ಚಿದೆಯಿಂದ ಶಿವರತನ. ಆ ದುಷ್ಟ ರಕ್ಕಸರ ಉಪಟಳು ಅಧಿಕವಾಗಿತ್ತು. ಅದನ್ನು ಪರಿಹರಿಸುವುದು ನಿನ್ನಿಂದಲ್ಲದೆ ಇನ್ನೂ ಅನೇಕ ಆಯುಧಗಳನ್ನು ಧರಿಸಿದ ಈ ಬ್ರಹ್ಮಾಂಡ ಮುದರದು ಧರಿಸಿದ ಆ ಮಹಾವಿಷ್ಣುವಿನಿಂದಲೇ ಆಗಲಿಲ್ಲ ಅಲ್ಲವೇ ಸುದರ್ಶನ? ಇಂತಹ ಸತ್ಯ ಕಾರ್ಯ ಮಾಡಿ ಜಯ ಪಡೆದು ಬಂದ ನಿನ್ನಂತ ಪರಾಕ್ರಮಶಾಲಿ ಈ ಮೂರು ಲೋಕದಲ್ಲಿಯೇ ಇಲ್ಲ ಸುದರ್ಶನ. ಯಾರೂ ಇಲ್ಲ ನಿನ್ನ ಸರಿ ಸಮಾನ. ನಿನ್ನ ನೆಚ್ಚಿನ ಆಯುಧವಾದ ಈ ಸುದರ್ಶನನ್ನು ನಿನ್ನ ಅಕ್ಷದೋಳು ಹಿಡಿದ ಮೌನವಾಗಿರೋ ಕಾರಣವೇನು? ದೇವ ಮೇಲಾಗಿ ಈ ಚಕ್ರಾಯುಧವು ನೀನು ಜಯಿಸಲಾರಂತ ಪ್ರಚಂಡ ಧನುಷರಂ ಸಂಹರಿಸಿ ಬಂದಿರುವುದು. ಇಂತಹ ಬಲವಾದ ಆಯುಧ ಸಹಾಯ ನಿನಗೆ ಬೇಕಿಲ್ಲವೇ? ಇಂತಹ ಸಂದರ್ಭ ಒದಗಿದಾಗ ನಿನಗೆ ಸಹಾಯ ಮಾಡುವವರು ಯಾರು? ಆದ ಕಾರಣ ಈ ಧೀರ ಸುದರ್ಶನ ಸ್ವೀಕರಿಸ ನಾರಾಯಣ ಅಧಿಕ ಬಲ ಧ್ರುವಿನ. ಅಹೋ ದೇವ, ಏನಿದ್ದರೂ ಎಲ್ಲ ಅಪರಾಧವನ್ನು ಮನ್ನಿಸು. ನಿಮ್ಮ ಅಪ್ಪಡೆಯಿಂದ ಆ ಸಂದರ್ಭ ತಿರುಗಣ ಮಾಡಿದ್ರು. ಆ ಸಂದರ್ಭ ಗಮನಿಸಿ ಬಂದಿರೋಣ. ಬರುವಾಗ ಮಾತ್ರ ಅರಿತಾದರು ಮತ್ತೆ ಮರಿತಾದರು ನೀನು ಮಾಡಿದ ಕಾರ್ಯ ನಾನು ಮಾಡಿದನೆಂದು ರೋಷದಿಂದ ನಡೆದು ನಿಜ. ಇದರ ಮಾತಿಗೆ ಮೇಲೆ ಬೇಸರ ಬೇಡ ಸ್ವಾಮಿ. ಎನ್ನ ಅಪರಾಧವನ್ನು ಮನ್ನಿಸು. ಮದುವೆ ನೀತಿಯನ್ನ ಮಾಡದನಾಗೆ ನಿನ್ನ ಫಲ ಮನಸ್ಸುದನ ಇಷ್ಟೋ ಇಲ್ಲೋ ಜ್ಞಾಪನ. ನೀವು ಹೇಳುವ ಮಾತು ನಿಜ. ನಾನೆಂಬ ಅಹಂಕಾರ ಮತ್ತಾರವರಿಗಿದ್ದರೆ ತಕ್ಕ ಪ್ರಯತ್ನ ಮಾಡುವುದೇ ಆದಿದೇವನಾದ ನಿನ್ನ ಕರ್ತವ್ಯ. ಎಲ್ಲ ಸುದರ್ಶನ, ನಾನೆಂಬ ವಿಷ್ಣುವಿಂದ ನಲಿಕನೆಂಬ ಅಮ್ಮು ಅಹಂಕಾರ ಬಂದಿದೆ. ನಿನಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ನಿನ್ನ ಬಲ ಬಲವನ್ನು ತಿಳಿಯೋದಕ್ಕಾಗಿ ಮೈಸೂರು ನಗರದಲ್ಲಿ ಪೃಥ್ವಿಯವರ ಮಗನಾಗಿ ಜನಿಸಿ ಕಾಶ್ಮೀರ ಅರ್ಜುನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಮುಂದಿನ ದಾರಿ ತಿಳಿಸುವರೆಂದು ಚಿಂತಿಸಬೇಡ. ನಾನೇ ದತ್ತಾತ್ರೇಯ ವೃತ್ತಿಯಾಗಿ ಧರಿಸಿ
ಸಕಲ ಹಿತಗಳನ್ನು ಧಾರೇರಿ ತರುವಾಯ ಗಮಗಜ್ಞೆ ರೇಣುಕಾದೇವಿ ಗರ್ಭದಲ್ಲಿ ಹುಟ್ಟಿ ಪರಶುರಾಮನಾಗಿ ಜನಿಸಿದೆ. ಆಗ ನನಗೂ ನಿನಗೂ ಯುದ್ಧ ನಡೆಯಿರಿ. ಈ ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರ್ಯಗಳನ್ನು ಈ ಜಗದ ಜನತೆಯೇ ನಿರ್ಧರಿಸಿದೆ. ಈಗಲೇ ಮೈಪತಿ ನಗರಕ್ಕೆ ಹೋಗಿ ಮೈಸೂರು ನಗರಕ್ಕೆ ಸೇರು ಸುದರ್ಶನ ಮಾಡದಿರುವ ವೇತನ ನಡಿ ಗಂಗಮ್ಮನವರು ಬೆಳೆ ಮಾಡುತ್ತಾರೆ. ಓಹೋ ದೇವಾದಿ ದೇವ, ಸ್ವಲ್ಪ ಮರಣಕ್ಕೆ 5 ಗಂಟೆ ಚಿಕ್ಕವನ್ನ ಪಟ್ಟಿರುವನೆ. ಏನಗಂತ ಗರ್ವ ಬಂದಿದ್ದು ನಿಜ. ಆದ್ರೆ ನಿನ್ನೆ ಸೇವಕನಾದ ನಾನು ನಿನ್ನೊಬ್ಬರು ಹೆಚ್ಚು ಮಾಡುವುದೇ, ತಂದೆ ಮಕ್ಕಳು ಹೊಡೆದಾಡೋ ನ್ಯಾಯವೇ. ಅಯ್ಯೋ ಶಿವ ಶಿವ, ನನಗಂತೆ ಜ್ಞಾನ ಆವರಿಸಿತು. ನಾನೇ ವಿಷ್ಣುವಿಗಿಂತ ಬರುತ್ತಾನೆ ಎಂಬ ದುಷ್ಟರಡಿಯಲ್ಲಿ ಬಾಯಲೇ ತೆಗೆ ಬಂತು. ಈ ವಿಚಿತ್ರವೇ ನನಗೆ ತಿಳಿಯಲಾಯಿತು. ಓ ನಾರಾಯಣಿಯೇ, ಜಗದ ಆಗುವವುಗಳಿಗೆ ಏನೇ ಕಾರಣ ಇದೆ. ಇದನ್ನು ಅರಿತದೆ ಅರಿಯದೆ ಜ್ಞಾನಿಯಾದೆ. ಎನ್ನ ತಪ್ಪನ್ನು ಕ್ಷಮಿಸು. ನಿನಗೆ ಮೀರಿದರೂ ಯಾರಿಂದವೂ ಸಾಧ್ಯವಿಲ್ಲ. ನಿನ್ನ ಆಜ್ಞೆಯಂತೆ ತೆರಳುವೆ ಎಲ್ಲ ಮನಬಯಸು. ಮುಂದಾದ ನಿನ್ನ ಸೇವಕರಾದ ನಾನು ಮನ್ನಿಸು. ಲಕ್ಷ್ಮೀಪತಿ ವರ್ಣವನ್ನು ಜಾಗ್ರತೆ. ಆಷಾಢಗಣದಲ್ಲಿ 5 ದಿನ, ಅದಕ್ಕೆ ಹಮ್ಮು ಆಕಾರವರು ಮನುಷ್ಯರ ತೇಜಸ್ಸೆಂಬುದು ನಾಚಿಸಿ ನಾಶವಾಗುವುದು. ಮದನ್ಮತನಾದ ನನಗೆ ಯಾವ ಕಾರ್ಯವೂ ದೇವರವಾಗದು. ಸುದರ್ಶನ ಬೇಡನು ಸುದರ್ಶನ ವಿಷ್ಣುವಿನ ಆಜ್ಞೆಯಿಂದ ಲೋಕ ಕಂಠಕರಾದ ಶಕ್ತಿ ತುಮಕುತ್ತದೆ. ನಮ್ಮ ಸಂಬಂಧಿ ಬಂದಿರೋನು ಅದ್ಭುತನ ಆಜ್ಞೆಯಿಂದ ಗೋಲೋಕದ ಮೆಚ್ಚದ ನಗರಕ್ಕೆ ಪ್ರೇರಣೆ ಮಾಡೋ ಕಾಲಕ್ಕೆ ಗರ್ವದಿಂದ ಮೆರೆದವರ ರೀತಿ ಮೊದಪಂದಿ ಮಾತನಾಡಿದ ಸುದರ್ಶನನ್ನು ಕಾಶಿಗಿರಿಜನಾಗಿ ಜನಿಸಿ ಎಂದು ಹೇಳಿದೆ. ಶ್ರೀಮನ್ನಾರಾಯಣನ ನೀನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹ ನೋಡುವ ಸಂದರ್ಭ ಬರಲಿದೆ. ಆಗಲಿ ಏನು ಜರುಗುವುದು ನೋಡೋಣ. ಕಮಲ ನಯನ ನಿನ್ನ ಮೈ ಮೆಚ್ಚಿದೆ. ಇದೇ ಕಠಿಣ. ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಬೇಕು, ಕೆಟ್ಟಿದ್ದಾರೆ ಉಳಿಕೆ ತಗೊಂಡು ಕೆಟ್ಟಬೇಕು.
ಬದುಕಿದ್ದು ಬದನೆಕಾಯಿ ಚಟ್ನಿ ಬರೀ ಪುಣ್ಯ ಬಲ್ಲೆ ಚಂದುನ ಚಟ್ನಿ ಬದುಕಿದ್ದು ಬದನೆಕಾಯಿ ಚಟ್ನಿ ಬರೀ ಪುಣ್ಯ ಬಲ್ಲೆ ಚಂದುನ ಚಟ್ನಿ ಹೊರಗೆ ತಗೊಂಡು ಹಟ್ಟಬೇಕು ಬದುಕಿದ್ದು ಬದನೆಕಾಯಿ ಚಟ್ನಿ ಬರೀ ಪುಂಡೆ ಬಲ್ಲೆ ಚಂದುನ ಚಟ್ನಿ ಬದುಕಿದ್ದು ಬದನೆಕಾಯಿ ಚಟ್ನಿ ಬರೀ ಪುಂಡೆ ಬಲ್ಲೆ ಚಂದುನ ಚಟ್ನಿ ಖಾರ ಕೊಟ್ಟಬೇಕು ಎಟ್ಟಿರಾರೆ ಅವಳಿಗೆ ತಗೊಂಡು ಎಟ್ಟಬೇಕು ಭಯ ಪಾರ್ವತಿ ಬ್ರಹ್ಮನೆಂದು ಸರಸ್ವತಿ ಕೌರವನೆಂದು ಭಾನುಮತಿ ಮನ್ಮಥನೆಂದು ರತಿ ಚಂದ್ರಾಮತಿ ನನ್ನ ಹೆಸರು ಭಾಗೀರಥಿ ನನ್ನ ಹೆಸರು ಸಾರಥಿ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತ ರೀತಿ ಭೂಪತಿ ಚೆನ್ನಾಗಿ ಹೇಳಿದೇವ
ಮಾಡ್ಬೋದ್ರ ನಂಬಿದೆನು ನಾನಿನ್ನ ಜಗದಂಬೆ ಸಲಗೆನ್ನ ನಂಬಿದೆನು ನಾನಿನ್ನ ಜಗದಂಬೆ ಸಲಗೆನ್ನ ದಯತೋ ಶ್ರೀ ಗೌರಿ ಪರಮೇಶ್ವರಿ ದಯತೋ ಶ್ರೀ ಗೌರಿ ಗೋಗ್ರಾಮ್ ಅವರು ಭೀಮಲಿಂಗಪ್ಪನವರಿಗೆ 100 ರೂಪಾಯಿ ನ್ಯಾಯ ಮಾಡಿರುತ್ತಾರೆ. ಉಳಿತುಂಬರಮ್ಮ ತಂದೆ
ಗ್ರಾಮದಲ್ಲಿ ಪಾಂಡುವಿಜಯ ನಾಟಕದಲ್ಲಿ ಧರ್ಮರಾಯನ ಪಾತ್ರ ಮಾಡಿದಂತಹ ಮಲ್ಲಯ್ಯಣ್ಣ ಇವರು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಪೂರ್ಣ ಧನ್ಯವಾದಗಳು. ಧರ್ಮರಾಜನ ಪಾತ್ರದಲ್ಲಿ ಅರ್ಥವಾಗಿರ್ತಕ್ಕಂಥ ಸುಗರ್ ಮಲ್ಲಯ್ಯವರಿಗೆ ಆ ಗುರುಪದೇಶ್ವರನ್ನ ನಮ್ಮಂತ ಕಲಾವಿದರು ಕೊಟ್ಟಕ್ಕಂಥ ಶಕ್ತಿ ಕೊಡುತ್ತೆ ಕೇಳ್ತಾ ಇದೆ. ತಂದೆ ಮಗಳೇ ರೇಣುಕಾ, ನನ್ನ ಗೆಳತಿಯರೊಂದಿಗೆ ಅರಮನೆಯಲ್ಲಿ ಸಂಗೀತ ನಾಟ್ಯವನ್ನಾಡುವ ಸಮಯದೋಳು ಭೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ಏನೆಂದು ತಿಳಿಸು ಎನ್ನ ಮುಂದೆ. ಮುದ್ದು ಮಗಳಾದ ರೇಣುಕಾ, ಭೂತರಾಗಿ ಮಾಡುವ ಗೌರವ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರುಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನ, ಉಪದೇಶ ಆಲಿಸುವುದು ತಪ್ಪನ್ನು ನಡೆಸುತ್ತ ಸೊತ್ತರಿರುವುದನ್ನ ಮಗಳೇ ಭಕ್ತ ಸಂಪನ್ನರೇ ದಿನನಿತ್ಯವೂ ಗೌರಿ ಪೂಜೆಯನ್ನು, ಅನ್ನ ಸಂತರ್ಪಣೆಯನ್ನು, ಗುರು ಹಿರಿಯರ ಸೇವೆಯನ್ನು ಸದಾ ಮಾಡುತ್ತಾ ಬಂದಿರುವೆನು. ಕಣ್ಣಿಯ ಜನಕ, ಇದೇ ನನ್ನ ದಿನನಿತ್ಯದ ಕಾಯಕ. ನಂದನೆ ಚಿಕ್ಕ ವಯಸ್ಸಿನ ಬುದ್ಧಿಶಾಲಿಯನ್ನು ಕಂಡು ಎಲ್ಲ ಮನಕ್ಕೆ ಮಹಾನಂದವಾಯಿತು. ಹೌದೇ ಅಪ್ಪಯ್ಯ? ಮಗಳೇ ರೇಣುಕಾ, ಜನಕ ನಿನ್ನ ಸದ್ಗುಣವನ್ನು ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚಲೇಬೇಕಲ್ಲವೇ ಅಪ್ಪಯ್ಯ? ನಿನ್ನ ಮನೋಹರತೆ ಹೇಳಿರೋದು ಅದನ್ನು ಕೇಳಿ ತಕ್ಷಣ ನಡೆಸಿಕೊಳ್ಳಲು ಪ್ರೇಮ ಕೊಟ್ಟು ಇಲ್ಲೇ ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳಬೇಕೆಂದು ಬಂದಿರುವ ಹಾಗೆ ಅದು ಹೇಳಿ ಮಗಳೇ, ನಡೆಸಿಕೊಡುವ ಅಪ್ಪಯ್ಯ. ಒಂದು ಖಂಡಿತ ನಡೆಸಿಕೊಡುವ ಮಗಳೇ. ಮಾತು ತಪ್ಪಬಾರದು ತಂದೆ. ತಪ್ಪದಿಲ್ಲ ಮಗಳೇ, ಕೇಳಲೇ ತಂದೆ. ಕೇಳ ಮಗಳೇ. ಮಲಪ್ರಭಾ ನದಿಗೆ ಮನಕೋಗುವೆನು, ಮಲಪ್ರಭಾ ನದಿಗೆ ಮನಕೋಗುವೆನು, ಅನುಮತಿ ಕೊಡುತ್ತಿದ್ದ ನೀನು ತಂದೆ, ಅನುಮತಿ ಕೊಡುತ್ತಿದ್ದ ನೀನು, ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯು ರೇಣುಕನ. ಮಗಳೇ ರೇಣುಕಾ, ಕಾಶ್ಮೀರದಲ್ಲಿರುವ ಐಶ್ವರ್ಯವೇ ಸಾಕು, ಹೆಚ್ಚಿನ ಆಸೆ ನಿನ್ನ ಮಗಳಿಗೆ ಬೇಕಿಲ್ಲ. ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳಬೇಕೆಂದಿರುವನಪ್ಪಯ್ಯ. ಅದು ಹೇಳಿ ಮಗಳೇ. ನಡೆಸಿಕೊಡುವೆಯಾ? ನಡೆಸಿಕೊಡುವನು ಮಗಳೇ. ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಸಂಧ್ಯಾನವಂದನವನ್ನು ಮಾಡಿದರುವೆನು. ಇದರ ಕಣವಕ್ಕೆ ನೀಡಬೇಕೆಂದು ಕೇಳಿಕೊಳ್ಳುವೆನು ತಂದೆ. ಈ ಚಿಕ್ಕ ಮಾತು ಕೇಳಲು ಅಲ್ಲಿಂದ ಇಲ್ಲಿಗೆ ನಾನು ಓಡೋಡಿ ಬಂದೆ. ನನ್ನ ಪ್ರೀತಿಯ ಮತ್ತು ಮೋಹಕ್ಕೆ ಪಾತ್ರ ಇದು ಹೇಳಿ ದೊಡ್ಡ ಮಾತು. ಇದೇ ದೊಡ್ಡ ಮಾತಪ್ಪಯ್ಯ. ನಿನ್ನಗೆ ಸಮತವಾದ ಕಾರ್ಯವು ಎನ್ನಗೆ ಸಮತವಲ್ಲವೇ? ಈಗಲೇ ನೀನು ಮನೆ ಕರೆದು ನಾನು ಸಂದರ್ಭವನ್ನು ಮಾಡಿಕೊಂಡು ಬಂದರೆ ಸಂಪನ್ನರೇ.
ಆಗಿರ್ತಕ್ಕಂಥ ಹೆಬ್ಬುಟ್ಟ ಗ್ರಾಮದ ದರಪ್ಪ ಇವರು 100 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಹೊಂಚೇರಿ ಗ್ರಾಮದ ಪೂಜಾರಿ ಮುತ್ತಯ್ಯನವರು ಚಾಮುಂಡಮ್ಮನವರಿಗೆ ದೂರವನ್ನು ಆಯರ್ ಮಾಡಿರುತ್ತಾರೆ. ಹೂವಿನ ತೋಟ ಕಾಣಿಸಿಕೊಟ್ಟ ಕಲಾಭಿಮಾನಿಗಳಿಗೆ ಧನ್ಯವಾದಗಳು. ಮುದಯ ಮಾಡುವುದ ರೊಕ್ಕದ ಫಲವತ್ತವರೇ ಮುದ ಓಟ್ ಲಿಂಗಪ್ಪನವರು ರೇಣುಕರಾಜನ ಪತ್ರಕ್ಕೆ 100 ರೂಪಾಯಿನ ಆಯರ್ ಮಾಡಿರುತ್ತಾರೆ. ಚಿಂದ್ವಾಳ ಪೂತಯ್ಯ ಇರಟಿ ರಾಮನವರು ರೇಣುಕರಾಜನ ಪತ್ರಕ್ಕೆ ಬಿಳಿ ಕರಗಳನ್ನು ಆಯರ್ ಮಾಡಿರುತ್ತಾರೆ. ಕೊಕ್ಕೂರು ವನರಪ್ಪನವರು ಚಾಮುಂಡಮ್ಮನವರಿಗೆ 100 ರೂಪಾಯಿನ ಆಯರ್ ಮಾಡಿರುತ್ತಾರೆ. ವಿನಂತಿ ಪತ್ರಕ್ಕೆ ಬೆಳೆ ಕರವನ್ನು ಆಯರ್ ಮಾಡಿರುತ್ತಾರೆ. ಮತ್ತು ಸುರುಪದಲ್ಲಿ ನಡೀತಕ್ಕಂಥ ಟ್ರೆಕ್ಕಿನಲ್ಲಿ ಅಯ್ಯಮ್ಮ ಬಾಲ್ಯ ಆಗಬೇಕಾಗಿತ್ತು, ಅವತ್ತು ಬರಲೇ ಇಲ್ಲ. ಆದ ಕಾರಣ ನಮ್ಮ ಗುರುಗಳಾದಂಥ ಇವತ್ತು ಅವರು ನಮ್ಮ ಚಾಮುಂಡಮ್ಮನವರು ರಂಗಭೂಮಿ ಕಲಾರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ವೀರಣ್ಣವರು ಮಾಸ್ಟರ್ ಅವರು ಅರ್ಪಿಸ್ತಾ ಇದ್ದಾರೆ. ಅವರಿಗೆ ಗುರುಗಳಾದಂತಹ ವೀರಣ್ಣವರು ಮಾಸ್ಟರ್ ಅವರಿಂದ ಈ ಒಂದು ರಂಗಭೂಮಿ ಕಲಾರತ್ನ ಪ್ರಶಸ್ತಿಯನ್ನು ಅರ್ಪಿಸಲಾಗ್ತಾ ಇದೆ. ವೀರಗೌಡ ಮಾಸ್ಟರ್ ಅವರು ನಮ್ಮ ರೇಣುಕ ಪಾತ್ರ ಮಾಡಿರ್ತಕ್ಕಂಥ ಚಾಮುಂಡಮ್ಮನವರಿಗೆ 200 ರೂಪಾಯಿಗಳನ್ನ ಸಹಾಯ ಕೊಟ್ಟಿರ್ತಾರೆ. ಅವರು ಸ್ವೀಕರಿಸಬೇಕಾಗಿ ವಿನಂತಿ. ಇದೇ ಗ್ರಾಮದ ಸಿದ್ದಮಾಳಿ ಮುದಿ ಅವರು ಚಾಮುಂಡಮ್ಮನವರಿಗೆ 100 ರೂಪಾಯಿನ ಆಯರ್ ಮಾಡಿರುತ್ತಾರೆ. ಕನ್ನಡ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸ್ವರಾಲಂಕಾರ ಸಾಂಸ್ಕೃತಿಕ ಬಯಲಾಟ ಕಲಾ ಟ್ರಸ್ಟ್, ಸಿರುಗುಪ್ಪ ತಾಲೂಕು, ಜಿಲ್ಲಾ ಬಳ್ಳಾರಿ. ಈಗ ನಮ್ಮ ಗುರುಗಳಾದಂಥ, ನಾನು ಮೊದಲು ಬಯಲಾಟಕ್ಕೆ ಬಂದಾಗ ನಮ್ಮ ಗುರುಗಳು ಮುದಡ್ನೂರು ವೀರನಗೌಡರ ಕೈಯಿಂದನೇ ನಾನು ಬಯಲಾಟ ಆಡಿದ್ದು. ಇವಾಗ ರಂಗಭೂಮಿ ಕಲಾರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಆದರೆ ಈ ಪ್ರಶಸ್ತಿ ಇವತ್ತು ನಾನು ತಗೊಂತಿದ್ದಿಲ್ಲ. ಯಾಕಂದ್ರೆ ಹೋದ ವರ್ಷ ಈ ಚಾಮುಂಡೇಶ್ವರಿ ಬದುಕ್ತಾಳೋ ಇಲ್ಲೋ ಅನ್ನೋದು ಕೂಡ ನನಗೆ ಭರವಸೆ ಇದ್ದಿಲ್ಲ. ಯಾಕಂದ್ರೆ ಸುತ್ತ 10 ಹಳ್ಳಿಯ ಜನರ ಆಶೀರ್ವಾದ ಇವತ್ತು
ಇವತ್ತು ನನ್ನ ಮೇಲೆ ಐತನ್ನೋದಕ್ಕೆ ನಾನು ಇವತ್ತು ಬದುಕಿದ್ದೀನಿ. ಈ ರಂಗಭೂಮಿ ಕಲಾ ರತ್ನ ಪ್ರಶಸ್ತಿಯನ್ನ ನಾನು ತೆಗೆದುಕೊಂಡಿದ್ದೇನೆ. ಆ ಯಲ್ಲಮ್ಮ ತಾಯಿ ಆಶೀರ್ವಾದ ಈಗಲೂ ಹೇಳ್ತಿದ್ದಾರೆ. ಯಾಕಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಏನೋ ಒಬ್ರು 10ರಲ್ಲಿ ಒಬ್ರು ಯಾರೋ ಕೆಟ್ಟವರು ಅನ್ನೋದ್ರಲ್ಲಿ ಅವ್ರಿಗೆ ಆರಾಮಿಲ್ಲ, ಆಯಮ್ಮ ಆಡೋದಿಲ್ಲ ಅಂತ. ಆದ್ರೆ ಆ ಯಲ್ಲಮ್ಮ ತಾಯಿ ಮತ್ತು ನಮ್ಮ ಸುತ್ತ ಹತ್ತಳ್ಳಿ ಜನರು ಇವತ್ತು ಚಾಮುಂಡಮ್ಮ ನನ್ನ ಗಂಡ ನನ್ನ ಮಕ್ಕಳು ಊಟ ಮಾಡ್ತಾರಂದ್ರೆ ಅದು ನೀವು ಕೊಟ್ಟ ಭಿಕ್ಷೆ ಅಂತ ತಿಳ್ಕೊಂಡು ನಾನು ಇವತ್ತು ಬದುಕ್ತಿದ್ದೀನಿ. ನನ್ನ ಗುರುಗಳಾದಂತಹ ವೀರನಗೌಡರು ಇವರು ನನ್ನ ಕಲೆಯನ್ನು ಕಂಡು 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು. ಮತ್ತು ನಡುವಿ ಗ್ರಾಮದಲ್ಲಿ ಇವತ್ತು ನಾನು ಬರ್ತೀನಿ ಅಂದ್ರೆ ವರ್ಷಕ್ಕೊಂದ್ಸಲ ಆದರೂ ನಡುವಿ ಗ್ರಾಮದವ್ರು ನನ್ನ ಕರೆಸಿ ಈ ಯಲ್ಲಮ್ಮನ ಕಟ್ಟಿಗೆ ಬಯಲಾಟ ಆಡಿಸಿ ಮನಸ್ಫೂರ್ತಿಯಾಗಿ ಅವರು ಇವತ್ತು ಮಾಚವ್ರವರು ಹಿಡಿದಿರುವಂತ ಕಾಂಟ್ರಾಕ್ಟು ಅವರು ಮುಂಜಾನೆ ದುಡ್ಡು ಕೊಡೋದು ಎಷ್ಟು ಅಂತ ಗೊತ್ತಿಲ್ಲ. ಆದ್ರೆ ನಾವು ಪಾತ್ರ ಮಾಡಿ ನಡುವೆಲ್ಲ ಹೌದು ಹೆಸರು ಪಡಿಬೇಕು. ಚಾಮುಂಡೇಶ್ವರಮ್ಮ ಅಂದ್ರೆ ರೇಣುಕೆಲ್ಲಮ್ಮ ತಾಯಿ ಅಂತ ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ನಾವು ಇವತ್ತು ಬಂದಿರೋದು. ನಿಮ್ಮ ಕಲಾ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ನಿಮ್ಮ ಆಶೀರ್ವಾದ ಇದ್ರೆ ನಾನು ಬದುಕಿರ್ತೀನಿ ಅಂತ ನಿಮ್ಮೆಲ್ಲರಲ್ಲಿ ನನ್ನ ಪಾದಾತ್ಮರಿಗೆ ಧನ್ಯವಾದಗಳನ್ನೇ ಅರ್ಪಿಸ್ತಾ ಇದ್ದೇನೆ ಎಂದು ನಾನು ಮಣ್ಣೂರು ದೊಡ್ಡಬಸಪ್ಪನವರು ಕಥೆ ಸಂಚಾಲಕ ವೀರಪ್ಪನವರಿಗೆ 200 ರೂಪಾಯಿನ ಹಾರ ಮಾಡಿರುತ್ತಾರೆ.
ಹೇಳ್ಬಿಟ್ಟು ಗೃಹ ಮಗ ಶ್ರೀಕಂಠಯ್ಯವರು ನನ್ನ ಅಲ್ಪ ಕಲೆಯನ್ನು ಕಂಡು 100 ರೂಪಾಯಿ ಕೊಟ್ಟಿದ್ದಾರೆ. ದೇವ ತಮ್ಮನ್ನು ದಾರಂತ ಕೇಳಿದೆ. ಕಲಾಮನ್ನವ ದೇವ ಈ ದಿಗ್ವಲಯದೊಳಗೊಂದಿಕ್ಕಿ ಬರುವ ಹರಿಚಟ್ಟುವರ್ಗ ಗುಣಗಳಿಗೆ ಬಲಿಯಾಗಿ ಧರ್ಮ ಅದನ್ನು ವಿಚಾರಣೆ ಹಿಂಸೆ ಅಹಿಂಸೆ ಭೇದ ಭಾವಗಳನ್ನರಿಯದ ಮೂರ್ಖನ ಧರ್ಮ ಹರಣವನ್ನು ಮಾಡಿ ಎಲ್ಲ ಪಣಿಗಳ ಉದಯಿಸಿದ ಕ್ರೋಧಾಗ್ನಿಯನ್ನು ದಯಿಸಿ ದುಷ್ಟರ ಅಟ್ಟಾಸನ್ನಷ್ಟಪಡಿಸಿ ಈ ದೃಷ್ಟಿಯೊಳಗಾಗೇ ವೈದ್ಯರನ್ನು ವಿಜೃಂಭಿಸಿ ಬರುವ ಮೂರ್ಖರನ್ನು ಮಂತ್ರ ಒಳಗೊಂಡಂತಪಡಿಸಿ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನನಾಗಿ ತನ್ನೊಳಿಸುವ ಜ್ಞಾನಿಗಳ ಪೂರೈಸಿ ಮನ ಮುನಿಗಳು ಮಾಡುವ ತಪಸ್ವಿಗೆ ಬರುವ ವಿದ್ಯೆಗಳನ್ನು ಪೂರೈಸುವ ಋಷಿಕ ಮನೆಯ ಪುತ್ರ ಮನೆಯನ್ನು ಕಟ್ಟಿ ದುಷ್ಟ ಗುಣಗಳನ್ನು ಹುಟ್ಟಿ ಶಿವ ಪಂಚಾಕ್ಷರಿ ಎಂಬ ತಾರಕ ನಾಮವನ್ನು ಪಡಿಸುತ್ತಾ ಯಾವತ್ತು ಮುನಿರ್ನಗಳ ಮೆರೆಯುವ ಶ್ರೇಷ್ಠ ಕಲಿತಿನ ಕನ್ನಂದಾರೆಂದು ಕೇಳುವ ನೀನು ದಾರಲೈ ಸೂತ ಮೊದಲು ಪೇರನ್ನು ನಾಮಾಕಿದ. ಓಹೋ ದೇವ ನಾವು ದಾರಂದರೆ ಬಳ್ಳಿಗೆ ಹೂ ಚಂದ, ಕೊರಳಿಗೆ ಹಾರ ಚಂದ, ಹೆಣ್ಣು ಮಕ್ಕಳು ಕುಂಕುಮ ಚಂದ, ಗಂಡು ಮಕ್ಕಳ ಉದ್ಯೋಗ ಚಂದ, ಮನೆಗೆ ಮಕ್ಕಳು ಚಂದ, ಮಕ್ಕಳ ಮಾತು ಚಂದ. ಇಂಥ ಅನ್ನದಿಂದ ಮಾತನಾಡಿಸುವ ಸುಂದರ ಕಂಡ ಸಾರಥಿಗರಿದ್ದಾರೆ ದೇವ, ಹೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತವ. ಸಾರಥಿ ನಮ್ಮ ನಾಮಾಂಕಿತವೇ ಎಂದು ಕೇಳುವೆಯ? ಹೌದು ದೇವ. ಸಿಟ್ಟಿನ ಉತ್ಕೃಷ್ಟತರವಾದ ಭೃಗುಮನಿಯ ವಂಶತ್ವ ಈ ಸೃಷ್ಟಿಗಳು ನಾವೇ ಬಲಿಷ್ಠೆಯನ್ನು ವಿಜೃಂಭಿಸಿ ಬರುವ ಮೂರ್ಖರನ್ನು ಮಂತ್ರಗೊಳಿಸಿ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನನಾಗಿ ಕಂಗೊಳಿಸುವ ಯಾಗ ಯಜ್ಞಗಳನ್ನು ಪೂರೈಸಿ ಮನ ಮುನಿಗಳು ಮಾಡುವ ತಪಸ್ಸಿಗೆ ಬರುವ ವಿಘ್ನಗಳನ್ನು ಪೂರೈಸುವ ರುಚಿಕ ಮನೆಯ ಪುತ್ರ ಸಡಮಲಗಾಟ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಮುಖ ಮಂಡಲದಲ್ಲಿ ಧರಿಸಿ ಮುನಿಕುಲೋತ್ಪನ್ನ ನಾನಾದರೂ ದುಷ್ಟ ಗುಣದವರ ಗರ್ವಗಳನ್ನು ಮಾರಣ ಮಾಡುವ ಕಾಯಕವನ್ನು ಪ್ರತಿದಿನ ಅನುಸರಿಸಿ ಪ್ರಜ್ವಲಿಸುವ ಅಗ್ನಿ ಬ್ರಹ್ಮದಗ್ನಿಯನ್ನು ಕ್ರಿಯೆಯಲ್ಲಿ ಸಾರಿಸಿ ಈ ಧೀರ ಮುನಿವರನ್ನು ನಾಮಾಂಕಿತರಿಸಿ ಅಗ್ನಿ ಒಳಗ ಯಮದಗ್ನಿ ಮುನಿಗಳು ತಾವಾದರೆ ಈ ಸಭಾಸ್ಥಾನಕ್ಕೆ ಕಾರಣವೇನು ಸ್ವಾಮಿ ಸತ್ಯನ ಪ್ರೇಮಿ? ಎಲ್ಲ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳುವ? ಹೌದು ದೇವ. ನನ್ನ ತರ ಕಮಲದಲ್ಲಿ ಕಮಂಡಲವನ್ನು ಹಿಡಿದು ಅಭಿಮಂತ್ರಿಸಿದ ಜಲವನ್ನು ರಕ್ಷಿಸಿ ಎನ್ನಾಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಣೆ ಮಾಡುವ ಕಾರಣ ಬರೋಣವಾಯಿತು ಖಂಡಿಯ ಸಾರಥಿ. ಪ್ರೀತೆ ನಮ್ಮನ್ನ ಸಂಗತಿ ಒಳ್ಳೆಯದು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ ಪ್ರತಿದಿನ ಪೂಜೆಗೆ ಅನುಗುಣವಾಗಿ ಸ್ನಾನ ಸಂಧ್ಯೆ ವಂದನೆ ಮಾಡಿ ತಪಸ್ಸನ್ನ ಆಚರಿಸಲು ಮಲಪ್ರಭುನರಿಗೆ ಹೊರಡುವನು ಸಾರಥಿ. ನಾ ಹೋಗುವನು ಜಗತಿ ಸ್ವಾಮಿ ಸತ್ಯನ ಪ್ರೇಮಿ.